ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಬ್ರಹ್ಮ ಮುಹೂರ್ತದಲ್ಲಿ ಈ ಕನಸುಗಳು ನಿಮಗೆ ಏನಾದರೂ ಬಿದ್ದರೆ ಅದು ನಿಮಗೆ ಶ್ರೀಮಂತಿಕೆ ಬರುವುದು ಅನ್ನೋದರ ಅರ್ಥ. ಅದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುವಂಥದ್ದು. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇರೋದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಬರೆದು ರಾಶಿ ನಕ್ಷತ್ರದ ಜೊತೆಗೆ ಕಳುಹಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ, ಖಂಡಿತವಾಗ್ಲೂ ಅದಕ್ಕೆ ಸೂಕ್ತ ಸುಲಭ ಪರಿಹಾರವನ್ನು ನಾನಲ್ಲಿ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಸಮಯ ಆಗಬಹುದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಆದರೆ ಮಾತ್ರ ಸಮಸ್ಯೆಯನ್ನು ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ. ಹಾಗೆಯೇ ಇನ್ನೊಂದು, ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳಬಹುದು. ನಾನು ನಿಮ್ಮ ಜೊತೆ ಇರುವುದರ ಜೊತೆಗೆ ನಾನು ನಂಬ್ತಾ ಇರುವ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಬ್ರಹ್ಮ ಮುಹೂರ್ತದಲ್ಲಿ ಕನಸುಗಳು ಬಿದ್ದರೆ ಶ್ರೀಮಂತರಾಗುವುದು ಖಂಡಿತ. ಸ್ವಪ್ನಶಾಸ್ತ್ರದ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಬೀಳುವ ಕೆಲವು ಕನಸುಗಳು ನಾವು ಶ್ರೀಮಂತರಾಗುವುದನ್ನು ಸೂಚಿಸುವಂಥದ್ದು. ಹಾಗಾದರೆ ಈ ಮುಹೂರ್ತದಲ್ಲಿ ನೀವು ಶ್ರೀಮಂತರಾಗುತ್ತೀರಿ ಎಂಬುದನ್ನು ಸೂಚಿಸುವ ಕನಸುಗಳು ಯಾವುವು? ಕನಸುಗಳಿಗೆ ತನ್ನದೇ ಆದ ವಿಭಿನ್ನ ಪ್ರಪಂಚವಿದೆ. ಮಲಗಿದ ನಂತರ ನಮಗೆ ಹಲವಾರು ರೀತಿಯ ಕನಸುಗಳು ಬೀಳುವಂಥದ್ದು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸುಗಳು ನಮಗೆ ಭವಿಷ್ಯದ ಬಗ್ಗೆ ಹಲವು ರೀತಿಯ ಮಾಹಿತಿಯನ್ನು ನೀಡುತ್ತೆ. ಪ್ರತಿಯೊಂದು ಕನಸುಗಳು ಸ್ವಪ್ನಶಾಸ್ತ್ರದಲ್ಲಿ ಕನಸುಗಳಿಗೆ ಅವುಗಳ ಅರ್ಥವನ್ನು ನೀಡಲಾಗಿದೆ. ಈ ಶಾಸ್ತ್ರದ ಪ್ರಕಾರ ಬೆಳಗಿನ ಜಾವ 3 ರಿಂದ 5 ಗಂಟೆವರೆಗೆ ಕಂಡ ಕನಸುಗಳು ಹೆಚ್ಚಾಗಿ ನನಸಾಗುವಂಥದ್ದು ಎನ್ನುವ ನಂಬಿಕೆ. ಈ ಸಮಯದಲ್ಲಿ ಕಾಣುವ ಅನೇಕ ಕನಸುಗಳು ಸಹ ನೀವು ಶ್ರೀಮಂತರಾಗುವುದನ್ನು ಸೂಚಿಸುವಂಥದ್ದು. ಆದ್ದರಿಂದ ಅಪಾರ ಸಂಪತ್ತಿನ ಒಡೆಯರಾಗುವ ಬಗ್ಗೆ ಮಾಹಿತಿಯನ್ನು ಕೂಡ ಕನಸುಗಳು ಸೂಚಿಸ್ತವೆ. ನಾನು ಯಾವತ್ತೂ ಕನಸುಗಳ ಬಗ್ಗೆ ತುಂಬಾ ವಿಡಿಯೋ ಮಾಡ್ತಾ ಇರ್ತೇನೆ. ಅಂದರೆ ತುಂಬ ಕನಸುಗಳು ಬೀಳುವಂಥದ್ದು, ಆ ಥರ ಈ ಥರ ಅಂತ ಏನಿಲ್ಲ. ಕನಸುಗಳು ಯಾವ ಥರನೂ ಬೀಳ್ಬಹುದು ಅಲ್ವಾ, ಆದರೆ ಅರ್ಥ ಗೊತ್ತಿರೋದಿಲ್ಲ ನಮಗೆ, ಅದು ಕೆಟ್ಟದ್ದು ಒಳ್ಳೆಯದು ಹಾಗೆ ಬೀಳುತ್ತೋ ಅಂತ. ಅದಕ್ಕೆ ನಾನು ಪ್ರತಿ ಸಲನೂ ಆದಷ್ಟು ಕನಸುಗಳ ಬಗ್ಗೆ ನಾನು ಆದಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತೇನೆ. ಇವತ್ತು ಕೂಡ ಈ ಒಂದು ಬ್ರಹ್ಮ ಮುಹೂರ್ತದಲ್ಲಿ ಕಾಣುವಂಥ ಕನಸು ತುಂಬಾ ನಿಜ ಆಗುತ್ತೆ ಅನ್ನೋದು ಪ್ರತೀತಿ. ಅದು ಆಗುತ್ತೆ ಕೂಡ. ಅಂದರೆ ಮಾರನೇ ದಿವಸ ಒಳ್ಳೆಯದಾಗಬೇಕು ಅಂತಲ್ಲ, ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅನ್ನುವ ಒಂದು ಸೂಚನೆಯನ್ನು ಕೊಡುವಂಥದ್ದು. ಕನಸಿನಲ್ಲಿ ಧಾನ್ಯದ ರಾಶಿಯನ್ನು ಏನಾದರೂ ನೋಡಿದರೆ, ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಧಾನ್ಯಗಳ ರಾಶಿಯ ಮೇಲೆ ಏರುತ್ತಿರುವುದನ್ನು ನೋಡಿದರೆ ಮತ್ತು ಅವನು ತಕ್ಷಣವೇ ಎಚ್ಚರಗೊಂಡರೆ ನೀವು ಬಹಳಷ್ಟು ಹಣವನ್ನು ಗಳಿಸಲಿದ್ದೀರಿ ಎಂದು ಅರ್ಥ. ಚಿಕ್ಕ ಮಗು ಮೋಜು ಮಾಡುತ್ತಿರುವುದನ್ನು ಕನಸಿನಲ್ಲಿ ನೋಡಿದರೆ ಅದು ನೀವು ಶ್ರೀಮಂತರಾಗುವಿರಿ ಅನ್ನೋದರ ಸಂಕೇತ. ಬ್ರಹ್ಮ ಮುಹೂರ್ತದಲ್ಲಿ ಮಗುವಿನ ಕನಸು ಬೀಳುವುದು ಅತ್ಯಂತ ಶುಭ ಸೂಚನೆ. ನೆನ್ಪಿಟ್ಕೊಳ್ಳಿ. ಅಂದರೆ ಅದು ಆಟ ಆಡ್ತಾ ಇರೋದು, ನಗ್ತಾ ಇರುವುದನ್ನು ನೋಡಿದರೆ ಅದು ತುಂಬಾ ಒಳ್ಳೆಯದು. ಒಂದು ಶ್ರೀಮಂತಿಗೆ ಬರುವಂಥದ್ದು. ಇನ್ನೊಂದು, ಏನೋ ಒಂದು ನಮ್ಮ ಕಷ್ಟಗಳು ತೀರುವಂಥದ್ದು ಮತ್ತು ನಮ್ಮ ಪ್ರೀತಿ ಪಾತ್ರರು ನಮಗೆ ಯಾವುದೋ ಒಂದು ವಿಷಯದಲ್ಲಿ ನಮಗೆ ಖುಷಿಯನ್ನು ಸಂತೋಷವನ್ನು ಕೊಡುವಂಥದ್ದು ಅನ್ನೋದು ಅರ್ಥ. ಕನಸಿನಲ್ಲಿ ನೀರು ತುಂಬಿದ ಹೂಜಿಯನ್ನು ನೋಡಿದರೆ, ಕನಸಿನಲ್ಲಿ ನೀರು ತುಂಬಿದ ಪಾತ್ರೆ ಅಥವಾ ಮಡಕೆಯನ್ನು ನೋಡಿದರೆ ನೀವು ಹಣವನ್ನು ಗಳಿಸುತ್ತೀರಿ ಎಂದು ಅರ್ಥ. ಅದೇ ಸಮಯದಲ್ಲಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ಮಣ್ಣಿನ ಮಡಕೆ ಅಥವಾ ಪಾತ್ರೆಯನ್ನು ನೋಡಿದರೆ ಅದನ್ನು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಅಂಥ ಕನಸುಗಳ ಮೂಲಕ ಒಬ್ಬ ವ್ಯಕ್ತಿ ಅಪಾರ ಸಂಪತ್ತನ್ನು ಗಳಿಸಲಿದ್ದಾನೆ. ಕನಸಿನಲ್ಲಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವುದನ್ನು ನೋಡಿದರೆ, ಮತ್ತೊಂದೆಡೆ ನೀವು ಕನಸಿನಲ್ಲಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದನ್ನು ನೋಡಿದರೆ ಅದು ತುಂಬ ಮಂಗಳಕರ ಫಲಪ್ರದ ಕನಸು. ನೀವು ಅಂಥ ಕನಸುಗಳನ್ನು ಹೊಂದಿರುವ ಹಾಗೆ ನಿಮಗೆ ಸಾಲ ನೀಡಿದ ಹಣವನ್ನು ಶೀಘ್ರದಲ್ಲಿ ಹಿಂತಿರುಗಿಸ್ತೀರಿ ಎಂಬುದಾಗಿದೆ. ಈ ಒಂದು ಕನಸು ಕಂಡ್ರೆ ನೀವು ಸಾಲ ಕೊಟ್ಟಿರ್ತೀರಿ, ಬಂದಿರೋದಿಲ್ಲ, ಅದು ಈ ಥರ ಕನಸು ಬಿದ್ದರೆ ಮುಂದೆ ಬರುತ್ತೆ ಅನ್ನುವ ಅರ್ಥವನ್ನು ಸೂಚಿಸುವಂಥದ್ದು. ಕನಸಿನಲ್ಲಿ ಮುರಿದ ಹಲ್ಲುಗಳು, ಯಾರಾದರೂ ಕನಸಿನಲ್ಲಿ ಹಲ್ಲು ಮುರಿಯುವುದನ್ನು ನೋಡಿದರೆ ಸ್ವಪ್ನಶಾಸ್ತ್ರದ ಪ್ರಕಾರ ಅಂಥ ಕನಸುಗಳು ಉದ್ಯೋಗ ವ್ಯವಹಾರದಲ್ಲಿ ಲಾಭವನ್ನು ಪಡೆಯುವುದನ್ನು ಸೂಚಿಸುವಂಥದ್ದು. ನೋಡಿ, ಯಾವ ಥರ ಕನಸುಗಳು ಬಿದ್ದರೆ ಯಾವ ಥರ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುವಂಥದ್ದು ಅನ್ನೋದು ಅರ್ಥ ಗೊತ್ತಾಗುತ್ತೆ. ನಾವು ತುಂಬಾ ವಿಡಿಯೋನ ನಾನು ಮಾಡಿ ಹಾಕ್ತಾ ಇರ್ತೇನೆ, ಮುಂಚೆನೂ ಹಾಕಿದ್ದೇನೆ, ನೋಡ್ಬೋದು.
ತುಂಬ ಉಪಯುಕ್ತವಾಗಿ ಇರುತ್ತೆ ನಿಮಗೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರೋದು. ಹಾಗೆಯೇ ಕನಸಿನಲ್ಲಿ ಸಂದರ್ಶನ, ನಿಮ್ಮ ಕನಸಿನಲ್ಲಿ ಉದ್ಯೋಗ ಸಂದರ್ಶನವನ್ನು ಏನಾದರೂ ನೋಡಿದರೆ ನೀವು ಆರ್ಥಿಕ ಪ್ರಯೋಜನಗಳನ್ನು ಪಡೆಯಲಿದ್ದೀರಿ ಎಂದು ಅರ್ಥ ಮಾಡಿಕೊಳ್ಬೇಕು. ಇದರಲ್ಲಿ ಇದಲ್ಲದೆ ಪೂರ್ವಜರ ಕನಸಿನಲ್ಲಿ ಬರುವುದು, ಅಂದರೆ ಯಾರಾದರೂ ನಮ್ಮ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ಕೂಡ ಅದು ಒಂದು ಲಾಭದ ಸಂಕೇತ. ಅದು ಯಾರೇ ಆಗಿರಲಿ, ನಮ್ಮ ಪೂರ್ವಜರು ಏನಾದರೂ ಕನಸಿನಲ್ಲಿ ಕಂಡ್ರೆ ಅದು ಮುಂದಿನ ದಿನಗಳಲ್ಲಿ ನಮಗೆ ಯಾವುದೋ ಒಂದು ರೀತಿಯ ಲಾಭವಾಗುವಂಥದ್ದು ಅನ್ನೋದರ ಸಂಕೇತವಾಗಿರುತ್ತೆ. ಇಂಥದ್ದೆಲ್ಲ ಕನಸುಗಳು ನಿಮ್ಮ ಒಂದು ಜೀವನದಲ್ಲಿ ಒಳ್ಳೆಯ ದಿನಗಳನ್ನು ಅಥವಾ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನಾಗಿರ್ಬೋದು, ಉದ್ಯೋಗ ವ್ಯವಹಾರದಲ್ಲಿ ಆಗಿರ್ಬೋದು, ಸಾಲ ಕೊಟ್ಟು ಅದು ಹಿಂತಿರುಗದೇ ಇದ್ದಾಗ ಯಾವುದೋ ಒಂದು ಕನಸು ಬಿದ್ದಾಗ ಅದು ಹಿಂತಿರುಗುವ ಸೂಚನೆ ಆಗಿರ್ಬೋದು. ಇದೆಲ್ಲ ನಿಮಗೆ ಒಂದು ಒಳ್ಳೆಯದಾಗುವಂಥ ಕನಸು ಅಂತಲೇ ಹೇಳಬಹುದು. ಧನ್ಯವಾದಗಳು.